ನಿನ್ನೆ ಮಧ್ಯಾಹ್ನ ಸುಮಾರಿಗೆ ನಾನು RR ಮೆಟ್ರೋ ಸ್ಟೇಷನಿಂದ ನಾಯಂಡಹಳ್ಳಿವರೆಗೂ ಹೋಗ್ತಾ ಇದ್ದೆ. ತುಂಬ ಜಾಮ್ ಆಗಿತ್ತು. ಏನಕ್ಕೆ ಜಾಮ್ ಆಗಿದೆ ಅಂತ ಆ ಕಡೆ ಈ ಕಡೆ ನೋಡಿದೆ ನಾನು. ಬಟ್ ಏನಾಗಿತ್ತು ಅಂದರೆ ಒಂದು ಬೈಕು ಬಿದ್ದಿತ್ತು. ಬೈಕ್ ಬಿದ್ದಾಗ ನಾನು ಏನಾಗಿದೆ, ನಮ್ಮ ಕಸ್ಟಮರ್ ಹೇಳಿದ್ರು ಆಟೋದಲ್ಲಿ ನಾನು ಓಡಿಸ್ಬೇಕಾದ್ರೆ ಅರ್ಜೆಂಟ್ ಇದೆಯಪ್ಪ ಆಮೇಲೆ ಬಂದು ನೋಡಿವಿ ಅಂತ ಅಂದರು. ಆದರೂ ನಾನು ಸ್ವಲ್ಪ ಸೈಡ್ಗೆ ಹಾಕಿ ನೋಡಿದಾಗ ಬೈಕು ಮತ್ತು ಚಪ್ಪಲಿ ಎಲ್ಲ ಬಿದ್ದಿತ್ತು. ಅವಾಗೆಲ್ಲ ಹುಡುಕ್ತಾ ಇದ್ರು, ನಾನು ಹೊರಟೋಗ್ಬಿಟ್ಟೆ. ಇವಾಗ ಬರ್ಬೇಕಾದ್ರೆ ಇಲ್ಲಿ ಎಲ್ಲ ನೋಡ್ತಾ ಇದ್ದಾಗ ಇವಾಗೇನೋ ಬಾಡಿ 8:30 ಸಿಕ್ತು ಅಂತ ಅಂದ್ಬಿಟ್ಟು ಹೇಳಿದರು. ಆಮೇಲೆ ಇಲ್ಲಿ ರೋಡು ಚಿಕ್ಕದು ಸರ್, ಆ ಕಡೆ ತುಂಬ, ಏಕೆಂದರೆ BMTC ಬಸ್ಸು ಆ ಕಡೆ ಕಾರ್ಗಳು ಎಲ್ಲ ಬಂದಾಗ ಆ ಕಡೆಯಿಂದ RR ಗೇಟಿಂದ ಒಂದು ಸ್ವಲ್ಪ ರೋಡು ಅಗಲ ಇದೆ. ಇಲ್ಲಿ ಮೋರಿ ಇರೋದಕ್ಕೋಸ್ಕರ, ಯಾಕೆಂದರೆ ವಾಟರ್ ಪೈಪ್ಲೈನ್ ಇದೆ, ಇದು ಅಲ್ಲಿ ಅಗಲ ಮಾಡೋಕ್ಕೆ ಜಾಗ ಇಲ್ಲ. ಅದು ಹೇಳ್ತಾ ಇದ್ದಾರೆ, ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಏನಾಗ್ಬೋದು. ಥ್ಯಾಂಕ್ ಯು. ದೇವರಾಜ್ ಹೇಮಂತ್ ನೋಡೋಕೆ ಬಂದಿದ್ದೀವಿ. ನಿನ್ನೆಲ್ಲ ಸಿಕ್ಕಿರಲಿಲ್ಲ ಬಾಡಿ, ಇವಾಗ ಜಸ್ಟ್ ಏನು ಸಿಕ್ಕಿದೆ ಅಂತ ಹೇಳಿದ್ರು. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಇಲ್ಲ ಮದುವೆಗಿದ್ದು ಇಲ್ಲ, ಅದು ನಮಗೆ ನಿನ್ನೆ ಇವರು ಪೊಲೀಸ್ ಅವರನ್ನೇ ಕಾಲ್ ಮಾಡಿ ಹೇಳಿದ್ದು, ಹಿಂಗೆ ನಿಮ್ಮ ಹುಡುಗನ ಯಾರೋ ಬಂದು ನೋಡಿ ಅಂತ ಹೇಳಿದ್ರು. ಮನೆಯವ್ರನ್ನ ಕರ್ಕೊಬಂದು ನಾವು ನಿನ್ನೆ ಹಿಂಗೆ ಹೇಳ್ತು. ನಿನ್ನೆ ಸಿಕ್ಕಲಿಲ್ಲ, ಇವತ್ತು ಸಿಕ್ತು. ಬ್ಯಾಟ್ರಾಯನ್ಪುರ, ಹಾಂ, ಇಲ್ಲಿ ಮುನೇಶ್ವರ ಲೋಕಲ್ ಬ್ಯಾಂಗ್ಳೂರು. ಒಂದು 4-5 ವರ್ಷದಿಂದ ಅವರು ಮಾಡ್ತಾಯಿದ್ರು. ಅದು ಗೊತ್ತಿಲ್ಲ ನಮಗೆ ನಿನ್ನೆ ಬೆಳಗ್ಗೆ ಗೊತ್ತಾಯಿತು. ಪೊಲೀಸ್ ಆಫೀಸರು ಮನೆಯವ್ರಿಗೆ ನಮ್ಮ ಹುಡುಗಂಗೆ ಫೋನ್ ಮಾಡಿ ಹೇಳಿದರು. ನಮ್ಮ ಹುಡುಗರು ಹೋಗಿ ಅವ್ರ ಮನೆಯವ್ರಿಗೆ ಹೇಳಿ ಕರ್ಕೊಬಂದು. ಹೌದು, ಫ್ರೆಂಡ್. ಮದುವೆ ಆಗಿಲ್ಲ. ತಂದೆ ತಾಯಿ ಇವ್ರ ತಮ್ಮ ಒಬ್ಬ ಇದ್ದಾನೆ, ಇವನೊಬ್ಬ, ಇಬ್ಬರೇ ಇದ್ದೀವಿ. ಇಲ್ಲ, ಇವಾಗ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು. ಕಾರ್ತಿಕ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.